ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಸಂಸತ್ನಲ್ಲಿ ಕನ್ನಡದಲ್ಲಿ ಮಾತು ಪ್ರಾರಂಭಿಸಿದ ಸಂಸದ್ ಕುಮಾರ್ ನಾಯಕ್. ಕುವೆಂಪು ರೈತ ಗೀತೆ ಹೇಳಿ ರೈತರ ಆದಾಯ ದ್ವಿಗುಣ ಘೋಷಣೆ ಸುಳ್ಳಾಗಿದೆ ಎಂದು ಟೀಕೆ. ಜಿಲ್ಲಾಡಳಿತದಿಂದ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ಕುರಿತು ತರಬೇತಿ ಕಾರ್ಯಾಗಾರ. ಆತ್ಮವಿಶ್ವಾಸ, ಕಠಿಣ ಪರಿಶ್ರಮದಿಂದ ಯಶಸ್ಸು ಸಾಧ್ಯ. ಡಿಸಿ ನಿತೀಶ್. ಜೈವಿಕ ತಂತ್ರಜ್ಞಾನ ಕುರಿತು ವಿಚಾರ ಸಂಕಿರಣ. ಕೃಷಿಯಲ್ಲಿ ಜೈವಿಕ ತಂತ್ರಜ್ಞಾನ ಬಳಕೆ ರೈತರಿಗೆ ಸಹಕಾರಿ. ಡಾಕ್ಟರ್ ಹನುಮಂತಪ್ಪ. ಬಿಜೆಪಿ ಕಚೇರಿಯಲ್ಲಿ ದೀನ್ ದಯಾಳ ಉಪಾಧ್ಯಾಯ ಪುಣ್ಯತಿಥಿ. ದೇಶಕ್ಕೆ ಜೀವನ ಸಮರ್ಪಿಸಿದ ಮಹಾನ್ ನಾಯಕ್ ದೀನ್ ದಯಾಳ ಉಪಾಧ್ಯಾಯ. ಎನ್ ಶಂಕರಪ್ಪ. ಆಶಾಪುರ್ ರಸ್ತೆಯಲ್ಲಿ ಶವ ಸಾಗಿಸುತ್ತಿದ್ದ ಆಂಬ್ಯುಲೆನ್ಸ್ ವಾಹನದಲ್ಲಿ ಬೆಂಕಿ. ಅಪಾಯದಿಂದ 4 ಜನ ಪಾರು. ಪ್ರಯಾಗರಾಜ್ಗೆ ತೆರಳಿದ್ದಾಗ ರಸ್ತೆ ಅಪಘಾತ. ನಗರ, ಇಬ್ಬರಿಗೆ ಗಾಯ. ಹಟ್ಟೆಯಲ್ಲಿ ಶಾಲಾ ಬಾಲಕಿಗೆ ಲೈಂಗಿಕ ದೌರ್ಜನ್ಯ. ಆರೋಪಿ ಬಂಧನ. ವಾರ್ತೆಗಳ ವಿವರ. ಸಂಸತ್ ಅಧಿವೇಶನದಲ್ಲಿ ಬಜೆಟ್ ಮೇಲಿನ ಚರ್ಚೆಯಲ್ಲಿ ಭಾಗವಹಿಸಿ ಕನ್ನಡದಲ್ಲಿ ಮಾತನಾಡುವ ಮೂಲಕ ಸಂಸದ ಜಿ ಕುಮಾರ್ ನಾಯಕ್ ಕೇಂದ್ರ ಮಂಡಿಸಿರುವ ಬಜೆಟ್ ಕಟ್ಟುಕತೆಗಳ ಕಂತೆ ಎಂದು ಟೀಕಿಸಿದ್ದಾರೆ. ಅವರಿಂದು ಬಜೆಟ್ ಮೇಲಿನ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿರುವ ಬಜೆಟ್ ರೈತರ ಆದಾಯ ದ್ವಿಗುಣಗೊಳಿಸುವುದಾಗಿ 2016ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಘೋಷಣೆ ಸುಳ್ಳಾಗಿದೆ. ಬಜೆಟ್ನಲ್ಲಿ ವಾಸ್ತವತೆ ಬಿಂಬಿಸುವ ಕನ್ನಡಿಯೂ ಅಲ್ಲ, ಸುಳ್ಳು ಕಂತೆಗಳ ಪುಸ್ತಕ ಅಸಮಾನತೆ ಸೃಷ್ಟಿಸಿ ನಿರುದ್ಯೋಗ ಅಪಾಯ ಮಟ್ಟದಲ್ಲಿ ಹೆಚ್ಚಿಸಿದೆ. ಜಿಡಿಪಿ ಕುಸಿದಿದೆ. 1% ಜನರ ದೇಶದ 40 ಜನರನ್ನು ನಿಯಂತ್ರಿಸುವಂತಾಗಿದೆ. ನಿರುದ್ಯೋಗ ಅಪಾಯ ಮಟ್ಟಕ್ಕೆ ಬಂದು ನಿಂತಿದೆ. ರಾಹುಲ್ ಗಾಂಧಿಯವರು ಗ್ಯಾರಂಟಿ ಯೋಜನೆಗಳ ಜನರ ನೆರವಿಗೆ ಯೋಜನೆ ಬಂದಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ರಾಜ್ಯಕ್ಕೆ ಅನುದಾನದಲ್ಲಿ ಅನ್ಯಾಯ ಮಾಡಿದೆ. 16ನೇ ಹಣಕಾಸು ಯೋಜನೆಯಡಿ काटाचारಕ್ಕೆ ಎಂಬಂತಾಗಿದೆ. जी कुमार नायक जी, उसके लिए बजट के बारे में कुछ नहीं कहा गया है. हमारी जो माननीय सदस्य जी कुमार नायक जी, ಅವಕಾಶಕ್ಕಾಗಿ ಧನ್ಯವಾದಗಳು ಸ್ಪೀಕರ್ ಸರ್. ಮಾನ್ಯ ಅರ್ಥ ಸಚಿವರು ಮಂಡಿಸಿದ ಬಜೆಟ್ ವಾಸ್ತವತೆಯನ್ನು ಬಿಂಬಿಸುವ ಕನ್ನಡಿಯೂ ಅಲ್ಲ, ಭವಿಷ್ಯತೆಗೆ ದಾರಿ ತೋರುವ ದೀವಿಗೆಯೂ ಅಲ್ಲ. ಕಟ್ಟುಕತೆಗಳ ಕಂತೆ, ಅತಿ ಧೈರ್ಯದ ಹೇಳಿಕೆಗಳು, ಮಹದಾಸೆಯ ಸ್ಲೋಗನ್ಗಳು, ಜನಜೀವನದ ಕಷ್ಟ ಕಾರ್ಪಣ್ಯಗಳಿಂದ ವಿಮುಖವಾಗಿರುವಂತಹ ಪುಟ್ಟ ಪುಸ್ತಕ. ಇಂದು ಆರ್ಥಿಕ ಬೆಳವಣಿಗೆ ನಿಧಾನವಾಗಿದೆ. ಹಣದುಬ್ಬರ ದರ ಹೆಚ್ಚಿದೆ. ಅಸಮಾನತೆ ಹೊಸ ದಾಖಲೆ ಸೃಷ್ಟಿಸಿದೆ. ಕಳವಳಕಾರಿಯಾಗಿದೆ. ನಿರುದ್ಯೋಗ ಅಪಾಯಕಾರಿ ಮಟ್ಟದಲ್ಲಿದ್ದು ಒಟ್ಟಿನಲ್ಲಿ ಜನಜೀವನ ದುಸ್ತರವಾಗಿದೆ. This budget is neither a mirror that reflects our prevailing reality nor a lamp that illuminates the path forward. Instead, it is a fine piece of creative fiction, bold in its claims, ambitious in its slogans, and utterly disconnected from the lived experiences of the people. GDP growth has plummeted from 8.2% to 6.4%. Year-on-year inflation in the Consumer Food Price Index has surged to 8.39%, squeezing the household budgets. Inequality is at an all-time high, with top 1% of the population controlling staggering 40% of the country's wealth. Unemployment is at a dangerous level, impacting the social harmony. This is not an isolated issue, but an all-India phenomenon. Shri Rahul Gandhi walked across the country, listened to the struggles of the poor, and turned their pain into action, bringing the guarantee schemes that ensure a universal basic income for those who need it most. But what does this government do? It announces income tax benefits to those earning 12 times the per capita income of this country. Also, the write-off of loans of rich defaulters continues. If helping the poor is revdi, then what do you call this? Sir, as Finance Minister rightly stated, agriculture is the first engine of growth.
ರಾಷ್ಟ್ರಕವಿ ಕುವೆಂಪು ಕಂಪೇರ್ಸ್ ದ ಲೈಫ್ ಆಫ್ ಅ ಫಾರ್ಮರ್ ವಿತ್ ದಟ್ ಆಫ್ ಅ ಯೋಗಿ ಸರ್. ಯಾರೂ ಅರಿಯದ ನೇಗಿಲ ಯೋಗಿಯೇ ಲೋಕಕ್ಕೆ ಅನ್ನವ ನೀಯುವನು, ಹೆಸರನ್ನು ಬಯಸದೆ ಅತಿ ಸುಖ ಗಳಿಸದೆ ದುಡಿವನು ಗೌರವಕ್ಕೆ ಆಶಿಸದೆ. In 2016, Prime Minister promised to double the farmers' income by 2022. Yet today, forget doubling, sir, more than half of the country's farmers are in deep debt. Karnataka farmers produce some of the finest chilies in the country. Last season, we had an excellent yield, but due to market failures, tons of chilies are now lying unsold in the cold storage. What good is a bumper harvest if the farmers cannot get a fair price for the produce? Just as there is a crop insurance for losses due to natural calamities, there must be safeguards against market failures too. That said, I welcome the announcement of Mission for Cotton Productivity in this budget. Kindly allow me to just talk about, sir, most important part of my constituency is health and education, sir. Please go ahead, Yes, sir. Speaking of the economic vulnerability, sir, Ayushman Bharat, despite its flaws, has helped poor access tertiary healthcare. Tertiary healthcare infrastructure is crucial for ensuring equitable access to specialized medical services. Yet, sir, in Karnataka is the only major state, I repeat, Karnataka is the only major state that still lacks aims, sir. ರೈಲ್ವೆ ಯೋಜನೆಗಳು ಸಹ ಹಂಚಿಕೆ ಕರ್ನಾಟಕಕ್ಕೆ ಅನ್ಯಾಯವಾಗಿದೆ. ಹೆಚ್ಚು ಸಂಪರ್ಕ ಇರುವ ರಾಜ್ಯಗಳಿಗೆ ಒತ್ತು ನೀಡಲಾಗಿದೆ. ಆದರೆ ಸೌಲಭ್ಯದಿಂದ ವಂಚಿತವಾಗಿರುವ ರಾಜ್ಯಗಳತ್ತ ಗಮನ ಹರಿಸಿಲ್ಲ. ಉತ್ತರ ಪ್ರದೇಶ ಸೇರಿದಂತೆ ರೈಲ್ವೆ ಟ್ರ್ಯಾಕ್ ನೀಡುವಲ್ಲಿ ಅನ್ಯಾಯವಾಗಿದೆ. ಆಲಮಟ್ಟಿ ಯಾದಗಿರಿ ರೈಲ್ವೆ ಟ್ರ್ಯಾಕ್ ನಿರ್ಮಿಸುವುದನ್ನು ಕೈಬಿಡಲಾಗಿದೆ. ರಾಷ್ಟ್ರಕವಿ ಕುವೆಂಪು ಇವರು ರೈತರನ್ನು ಯೋಗಿ ಎಂದು ಕರೆದಿರುವುದನ್ನು ನೆನಪಿಸಿದರು. ತೆರಿಗೆ ಸಂಗ್ರಹದಲ್ಲಿ ದಾಖಲೆ ನೀಡುತ್ತಿರುವ ರಾಜ್ಯವನ್ನು ಕಡೆಗಣಿಸಲಾಗಿದೆ ಎಂದರು. ಜಿಲ್ಲೆಯಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಮತ್ತು ಅಭ್ಯರ್ಥಿಗಳಿದ್ದು, ಆದರೆ ಅವರಿಗೆ ಬೇಕಾದ ಮಾರ್ಗದರ್ಶನ ನೀಡುವವರ ಕೊರತೆ ಇದೆ. ಆದ್ದರಿಂದ ವಿದ್ಯಾರ್ಥಿಗಳು ತರಬೇತಿ ಕಾರ್ಯಾಗಾರದ ಸದುಪಯೋಗ ಪಡೆದುಕೊಳ್ಳಬೇಕು. ಜೊತೆಗೆ ಕಠಿಣ ಪರಿಶ್ರಮದಿಂದ ಹೆಚ್ಚು ಯಶಸ್ಸು ಸಾಧಿಸಲು ಸಾಧ್ಯವಾಗುತ್ತದೆ ಎಂದು ಜಿಲ್ಲಾಧಿಕಾರಿ ಕೆ ನಿತೀಶ್ ಹೇಳಿದರು. ಅವರಿಂದು ನಗರದ ಪಂಡಿತ್ ಸಿದ್ದರಾಮ್ ಜಂಬಲದಿನ್ನಿ ಜಿಲ್ಲಾ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಸಮಾಜ ಕಲ್ಯಾಣ ಇಲಾಖೆ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಇನ್ಸೈಟ್ IAS ಅಕಾಡೆಮಿ ಬೆಂಗಳೂರು, ಅನರ್ಘ್ಯ IAS ಅಕಾಡೆಮಿ ಬೆಂಗಳೂರು ಹಾಗೂ SKES ಪ್ಯಾರಾಮೆಡಿಕಲ್ ಕಾಲೇಜು ವತಿಯಿಂದ ಹಮ್ಮಿಕೊಂಡಿದ್ದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ಒಂದು ದಿನದ ಉಚಿತ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನದ ಕೊರತೆಯನ್ನು ಅರಿತು ಹಲವು ವರ್ಷಗಳ ನಂತರ IAS, KAS ಹಾಗೂ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ಮತ್ತು ಪರೀಕ್ಷೆಗಳನ್ನು ಎದುರಿಸಲು ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದ್ದು, ಜಿಲ್ಲೆಯಲ್ಲಿ ಕಷ್ಟ ಜೀವಿಗಳಿದ್ದಾರೆ, ಹಿಂದುಳಿದ ಜಿಲ್ಲೆ ಎಂಬ ಹಣೆಪಟ್ಟಿ ಇರುವುದರಿಂದ ಇಲ್ಲಿ ಮಾರ್ಗದರ್ಶನದ ಕೊರತೆ ಕಂಡುಬರುತ್ತಿದೆ. ಆದರೆ ಆಕಾಂಕ್ಷಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ತರಬೇತಿ ಕಾರ್ಯಾಗಾರವನ್ನು ಆಯೋಜನೆ ಮಾಡಲಾಗಿದೆ ಎಂದರು. ಸಾಮಾನ್ಯ ಪರೀಕ್ಷೆಗಳಿಗಿಂತ ಸ್ಪರ್ಧಾತ್ಮಕ ಪರೀಕ್ಷೆಗಳು ಭಿನ್ನವಾಗಿರುತ್ತವೆ. ಸಾಮಾನ್ಯ ಪರೀಕ್ಷೆಗಳಲ್ಲಿ ನೀವು ಬರೆದ ಉತ್ತರಗಳಿಗೆ ಅಂಕ ಸಿಗುತ್ತವೆ, ಇದರಿಂದ ನಿಮ್ಮ ಅರ್ಹತೆ ತಿಳಿಯುತ್ತದೆ. ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಂಕಗಳ ಜೊತೆಗೆ ಇಡೀ ರಾಜ್ಯ ಹಾಗೂ ದೇಶದ ಜನರೊಂದಿಗೆ ಸ್ಪರ್ಧೆಯನ್ನು ಮಾಡಬೇಕಾಗುತ್ತದೆ. ಅದಕ್ಕೆ ಹೆಚ್ಚಿನ ಪರಿಶ್ರಮ ಅಗತ್ಯವಿರುತ್ತದೆ ಎಂದು ಹೇಳಿದರು. ದೊಡ್ಡ ದೊಡ್ಡ ಕೋಚಿಂಗ್ ಸೆಂಟರ್ಗಳಲ್ಲಿ ಕಲಿಯಬೇಕು, ಆಗ ಪರೀಕ್ಷೆಗಳಲ್ಲಿ ಉತ್ತಮವಾಗಿ ಅಂಕ ಗಳಿಸಬಹುದು ಎಂಬ ತಪ್ಪು ಕಲ್ಪನೆಯನ್ನು ವಿದ್ಯಾರ್ಥಿಗಳು ತೆಗೆದುಹಾಕಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಗಳ ಸದುಪಯೋಗ ಪಡೆದುಕೊಂಡು ಉತ್ತಮ ಬದುಕು ಕಟ್ಟಿಕೊಳ್ಳಲು ಎಲ್ಲ ವಿದ್ಯಾರ್ಥಿಗಳು ಮುಂದಾಗಬೇಕು. ಅದಲ್ಲದೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಇರುವ 371J ವಿಶೇಷ ಸ್ಥಾನಮಾನವನ್ನು ಬಳಸಿಕೊಳ್ಳಬೇಕು ಎಂದರು. ಕೂಡ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಬೇಕು ಅಂತ ಹೇಳಿ ನಾನು ಆಶಿಸ್ತಾ ಇದ್ದೇನೆ. ಹೇ ಪ್ರಭು, ಜ್ಞಾನದ ಬೆಳಕು ನಮ್ಮನ್ನು ಆವರಿಸಲಿ, ನಿನ್ನ ಪ್ರೇಮ ನಮ್ಮನ್ನ ಸುತ್ತಿಕೊಳ್ಳಲಿ, ನಿಮ್ಮ ಶಕ್ತಿ ನಮ್ಮನ್ನು ರಕ್ಷಿಸಲಿ, ನಿಮ್ಮ ಕರುಣೆ ನಮ್ಮ ಮೇಲಿರಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ತಾ, ಸಂಸ್ಕೃತಿ ಜ್ಞಾನದ ದ್ಯೋತಕವಾದ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ನಮ್ಮ ನಾರ್ಮಲ್ ಎಕ್ಸಾಮ್ಗಿಂತ ಸಾಕಷ್ಟು ವಿಭಿನ್ನವಾಗಿರುತ್ತೆ. ಯಾಕಂದರೆ ನಾವು ನಾರ್ಮಲ್ ಡಿಗ್ರಿ ಎಕ್ಸಾಮಲ್ಲಿ ಏನು ನಮ್ಮ ಗುರಿ ಪಾಸ್ ಆಗೋದಿರುತ್ತೆ. ಬಟ್ ಸ್ಪರ್ಧಾತ್ಮಕ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಾವು ಎಷ್ಟೇ ಚೆನ್ನಾಗಿರ್ಬೋದು, ಬಟ್ ನಮಗಿಂತ ಬೇರೆಯವರು ಚೆನ್ನಾಗಿದ್ದರೆ ನಾವು ಸೆಲೆಕ್ಟ್ ಆಗಲ್ಲ. ಸೊ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಾವು ಸಕ್ಸಸ್ ಆಗಬೇಕಂದ್ರೆ
ನಾವು ಎಲ್ಲರಿಗಿಂತ ಚೆನ್ನಾಗಿರ್ಬೇಕು. ಸೊ ಡಿಗ್ರಿ ಎಕ್ಸಾಮಲ್ಲಿ ನಾವು ಚೆನ್ನಾಗಿದ್ದರೆ ನಮಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಬಟ್ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತಾವು ಎಲ್ಲ ಇಡೀ ನಮ್ಮ ರಾಜ್ಯದ ಮತ್ತು ದೇಶದ ಬೇರೆ ಬೇರೆ ಕ್ಯಾಂಡಿಡೇಟ್ಸ್ ಜೊತೆ ಬೇರೆ ಬೇರೆ ಅಭ್ಯರ್ಥಿಗಳ ಜೊತೆ ತಾವು ಸ್ಪರ್ಧೆ ಮಾಡಬೇಕಾಗುತ್ತೆ. ಸೊ ಅವ್ರಿಗಿಂತನೂ ತಾವು ಚೆನ್ನಾಗಿ ಪ್ರಿಪೇರ್ ಆಗಿದ್ದು ಚೆನ್ನಾಗಿ ತಾವು ಪರ್ಫಾರ್ಮ್ ಮಾಡಿದರೆ ಅಷ್ಟೇ ತಾವು ಸೆಲೆಕ್ಟ್ ಆಗ್ತೀರಾ. ಮತ್ತು ಇನ್ನೊಂದು ನಮ್ಮಲ್ಲಿ, ಸೊ ನಾನು ಮತ್ತು ವಿನಯ್ ಅವರು ಒಂದೇ ಸ್ಕೂಲಲ್ಲಿ ಓದಿದ್ದು, ಜವಾಹರ್ ನವೋದಯ ವಿದ್ಯಾಲಯ ಚಿತ್ರದುರ್ಗದಲ್ಲಿ ನಾವಿಬ್ಬರು ಓದಿದ್ದು. ಸೊ ಒಂದು ಸಾಕಷ್ಟು ನಮ್ಮಲ್ಲಿ ಏನೋ ಒಂದು ತಪ್ಪು ತಿಳುವಳಿಕೆ ಇರುತ್ತೆ ಅಂದರೆ, IAS ಆಗಬೇಕಂದ್ರೆ ಯಾವುದೋ ಒಂದು ಒಳ್ಳೆ ಹೈ ಕ್ವಾಲಿಟಿ ಅಥವಾ ಹೈ ಸ್ಟ್ಯಾಂಡರ್ಡ್ಸ್ ಸ್ಕೂಲಲ್ಲೇ ನಾವು ಓದಿರಬೇಕು. ಅದಾದಮೇಲೆ ಒಳ್ಳೆ ಡಿಗ್ರಿ ಪಡೆದಿರಬೇಕು. ಆಮೇಲೆ ತುಂಬ ವೆಚ್ಚ ಮಾಡಿ ನಾವು ಕೋಚಿಂಗ್ ತಗೋಬೇಕು ಅಂತ ಒಂದು ಸಾಕಷ್ಟು ನಮ್ಮಲ್ಲಿ ಒಂದು ತಪ್ಪು ತಿಳುವಳಿಕೆ ಇದೆ. ಸೊ ನೀವೀಗ ತುಂಬ ಜನ IAS ಆದವ್ರು ನೋಡಿದರೆ ಸಾಕಷ್ಟು ಅವರು ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲೇ ಓದೋರು ಸಾಕಷ್ಟು ಜನ ಸಿಗ್ತಾರೆ. ತುಂಬ ಜನ ಕೆಲವರೆಲ್ಲ ನರ್ಸು ಥರ ಕೆಲಸ ಮಾಡ್ತಾನೆ IAS ಎಕ್ಸಾಮ್ ಪಾಸ್ ಆದವರು ಉದಾಹರಣೆ ಇದೆ. ಇದೇ ವೇಳೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಮ್ ಪಾಂಡ್ವೆ ಮಾತನಾಡಿ, ಬೆಂಗಳೂರು, ಮೈಸೂರು, ಧಾರವಾಡ ಮತ್ತು ಶಿಕ್ಷಣವನ್ನು ನೀಡುತ್ತವೆ. ರಾಯಚೂರು ಹಿಂದುಳಿದ ಜಿಲ್ಲೆ, ಇಲ್ಲಿ ಸರಿಯಾದ ಶಿಕ್ಷಣ ಸಿಗುವುದಿಲ್ಲ ಎಂಬ ಭಾವನೆಯಿಂದ ವಿದ್ಯಾರ್ಥಿಗಳು ಹೊರಬರಬೇಕು. ತಮ್ಮ ವೃತ್ತಿಯ ಮೇಲೆ ಪ್ರತಿಯೊಬ್ಬರು ಗಂಭೀರವಾದ ಪರಿಕಲ್ಪನೆಯನ್ನು ಹೊಂದಿರಬೇಕು ಎಂದು ತಿಳಿಸಿದರು. ನಮ್ಮ ಜಿಲ್ಲಾಧಿಕಾರಿಗಳು ಹೇಳಿದ ಪ್ರಕಾರ ರಾಯಚೂರು ಜಿಲ್ಲೆಯಿಂದ ನಾವು ಓದ್ತಾ ಇದ್ದೀವಿ. ಸೊ ನಮ್ಮ ಕಡೆ ಅಷ್ಟು ಜಾಸ್ತಿ ಕಾನ್ಫಿಡೆನ್ಸ್ ಇಲ್ಲ, ಅಥವಾ ಬ್ಯಾಂಗ್ಳೂರಲ್ಲಿ ಅಥವಾ ದೊಡ್ಡ ಸಿಟಿಯಲ್ಲಿ ಯಾರು ಓದ್ತಾರೆ ಅವ್ರ ಪ್ರಕಾರ ನಮ್ಮ ಅವರು ಸುಪಿಯಾರಿಟಿ ನಮ್ಮ ಕಡೆ ಇಲ್ಲ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ ಅಂತ. ಅದು ಭಾವನೆ ಆ್ಯಕ್ಚುಲಿ ನಮ್ಮ ಕಡೆ ಇರಬಾರ್ದು. ನಾನು ಫಸ್ಟ್ ನನ್ನ ಜರ್ನಿ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ನಾನು ಮಹಾರಾಷ್ಟ್ರ ರಾಜ್ಯದಿಂದ, ಸೊ ಆ ಕಡೆ ಬೇರೆ ಬೇರೆ ಜಿಲ್ಲೆಯಲ್ಲಿ ನಾನು ಕೂಡ ಇಂಗ್ಲೀಷ್ ಮೀಡಿಯಮ್ ಅಲ್ಲಿ ನಾನು ಓದಿಲ್ಲ, ವರ್ನಾಕ್ಯುಲರ್ ಲ್ಯಾಂಗ್ವೇಜಲ್ಲಿ ನಾನು ಓದಿದ್ದೀನಿ. ಸೊ ಬಿಗಿನಿಂಗ್ ಆಗಿ ನಮಗೆ ಕೂಡ ಸ್ವಲ್ಪ ಸಂದೇಹ ಇತ್ತು, ಇದು ನಮಗೆ ಇಂಗ್ಲೀಷ್ ಬರುತ್ತಾ ಅಥವಾ ಇಲ್ಲ, ಪುಣೆ, ಮುಂಬೈ ದೊಡ್ಡ ಸಿಟಿಯಲ್ಲಿ ಏನು ಓದ್ತಾರೆ ಅದು ಪ್ರಕಾರದ ಕಾನ್ಫಿಡೆನ್ಸ್ ನಮ್ಮ ಕಡೆ ಇರಲ್ಲ ಅಂತ. ಬಟ್ ನಾವು ಸರಿಯಾಗಿ ಓದಿದರೆ, ಸ್ವಲ್ಪ ಡಿಸಿಪ್ಲಿನ್ ಆಗಿ ಸಿನ್ಸಿಯರ್ ಆಗಿ ನಾವು ನಮ್ಮ ಕರಿಯರ್ ಕಡೆ ನೋಡಿದರೆ ಅದು ಎಲ್ಲ ಸಾಧ್ಯ ಆಗುತ್ತೆ. ಸೊ ನಾನು ಆ್ಯಕ್ಚುಲಿ ನನ್ನ ಪೇರೆಂಟ್ಸ್ ದೇ ಆರ್ ಡಾಕ್ಟರ್ಸ್. ಸೊ ಅವರು ಕೂಡ ಮಹತ್ವಾಕಾಂಕ್ಷೆ ಇತ್ತು ನಾನು ಡಾಕ್ಟರ್ ಇರಬೇಕು ಅಂತ. ಬಟ್ ನಮಗೆ ಆ ವರ್ಷ CET ಅಲ್ಲಿ ಸರಿಯಾಗಿ ಮಾರ್ಕ್ಸ್ ಸಿಗಲ್ಲ. ಸೊ ನಾನು BScಗೆ ಅಡ್ಮಿಷನ್ ತಗೊಂಡಿದ್ದೀವಿ. ಮತ್ತು BSc ಸೆಕೆಂಡ್ ಇಯರ್ಗೆ ಇದ್ದಾಗ ನಮಗೆ ಸ್ವಲ್ಪ ಗೈಡೆನ್ಸ್ ಸಿಕ್ಕಿತ್ತು CAT ಎಕ್ಸಾಮ್ ಬಗ್ಗೆ, ಕಾಮನ್ ಅಡ್ಮಿಷನ್ ಟೆಸ್ಟ್. ಸೊ ಅದು ಎಕ್ಸಾಮ್ ಪಾಸ್ ಆಗಿದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಇನ್ಸೈಟ್ IAS ಅಕಾಡೆಮಿ ನಿರ್ದೇಶಕ GB ವಿನಯ್ ಕುಮಾರ್ ಮಾತನಾಡಿ, ಪ್ರತಿಯೊಬ್ಬರ ವಿದ್ಯಾರ್ಥಿಯಲ್ಲಿಯೂ ವಿಶೇಷವಾದ ಪ್ರತಿಭೆ ಇರುತ್ತದೆ. ಅದನ್ನು ಹೊರಹಾಕಲು ಆಗದೆ ಹಿಂದೆ ಉಳಿಯುತ್ತಾರೆ. ಜ್ಞಾನ ಎಂಬುದು ಎಲ್ಲ ಕಡೆಗಳಿಂದಲೂ ಬರುತ್ತದೆ. ಅದನ್ನು ಪಡೆಯುವ ಸಾಮರ್ಥ್ಯ ಪ್ರತಿಯೊಬ್ಬರಲ್ಲಿಯೂ ಇರಬೇಕು ಎಂದು ಹೇಳಿದರು. ಪ್ರತಿಯೊಬ್ಬರಲ್ಲಿಯೂ ನಮ್ರತೆಯ ಪ್ರತಿರೂಪ ಇರಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಿದ್ಧತೆ ಕುರಿತು ತರಬೇತಿ ಕಾರ್ಯಾಗಾರದಲ್ಲಿ IAS KS ಅಧಿಕಾರಿಗಳು ತಮ್ಮ ಅನುಭವ, ಸಲಹೆ ಮತ್ತು ಮಾರ್ಗದರ್ಶನವನ್ನು ನೀಡುತ್ತಿರುವುದು ನಿಮಗೆ ಸಿಕ್ಕ ಅದೃಷ್ಟವಾಗಿದೆ. ಇಂತಹ ಮಹತ್ವದ ದಿನದಲ್ಲಿ ಅಧಿಕಾರಿಗಳು ನೀಡುವ ಮಾರ್ಗದರ್ಶನ ಮತ್ತು ಸಲಹೆಗಳನ್ನು ಪಡೆದುಕೊಂಡು ಸಾವಿರಾರು ಜನರಿಗೆ ನೀವು ಪ್ರೇರಣೆಯಾಗಬೇಕು ಎಂದರು. ಪ್ರತಿಯೊಬ್ಬರು ಯಶಸ್ಸು ಸಾಧಿಸಲು ಒಳ್ಳೆಯ ಸ್ಥಾನಮಾನ, ವ್ಯಕ್ತಿತ್ವ ಪರಿವರ್ತನೆ ಮತ್ತು ನಿರಂತರವಾಗಿ ಕುತೂಹಲಗಳಾಗಿರುವುದು ಅತ್ಯಂತ ಮುಖ್ಯವಾಗಿರುತ್ತದೆ. ಇದಕ್ಕೆ ಪೂರಕ ಪರಿಶ್ರಮವು ಅತ್ಯಂತ ಮುಖ್ಯವಾಗಿರುತ್ತದೆ ಎಂದು ಸಲಹೆ ನೀಡಿದರು. ಯೋಚನೆ ಮಾಡಬೇಕಾದ್ರೆ ನನಗೆ ಒಂದು ಯೋಚನೆ ಬಂತು. ಸೊ ವಿನಯ್ ಕುಮಾರ್ ಸರ್ ಅವ್ರನ್ನ ಕಳಿಸ್ಬೇಕು. ಸೊ ವಿನಯ್ ಕುಮಾರ್ ಸರ್ ಅವರು ಇನ್ಸೈಟ್ಸ್ IAS ಸ್ಟಾರ್ಟ್ ಮಾಡಿದಾಗ ನಮ್ಮ DC ಸರ್ ಅವರು ಫಸ್ಟ್ ಸ್ಟೂಡೆಂಟ್, ಅವರು ಫಸ್ಟ್ ಬ್ಯಾಚಲ್ಲಿ ಸ್ಟೂಡೆಂಟ್. ಸೊ ಅವರು 2014ನೇ UPSC ಪರೀಕ್ಷೆಯಲ್ಲಿ 8ನೇ ರ್ಯಾಂಕ್ ಪಡೆದರು. ಸೊ ಅವಾಗ ನಮ್ಮದು 2013ರಲ್ಲಿ ನಮ್ಮದು ಇಂಜಿನಿಯರಿಂಗ್ ಗ್ರ್ಯಾಜುಯೇಷನ್ ಬಂದಿತ್ತು. ಸೊ ಅವಾಗ ನಾನು ನ್ಯೂಸ್ ಪೇಪರ್
ಸಿ ಸರ್ ಅವರು ಹೇಳಿದ್ರು 8ನೇ ರ್ಯಾಂಕ್ ಬಂತು, ಆಮೇಲೆ ಇನ್ಸೈಟ್ಸ್ IAS ಇಂದ ಟ್ರೈನಿಂಗ್ ಬಂತು ಅಂತ ನ್ಯೂಸ್ ಪೇಪರಲ್ಲಿ ಓದಿದೆ. ಸೊ ಅವಾಗ ನಮಗೆ ಮೋಟಿವೇಶನ್ ಬಂದಿತ್ತು. ಸೊ ನಮ್ಮ DC ಸರ್, ನಮ್ಮ CEO ಸರ್ ಹೇಳಿರೋ ಪ್ರಕಾರ ಈಗ ನಮ್ಮ ಬಹಳಷ್ಟು ಆಸ್ಪಿರೆಂಟ್ಸ್ ಯಾವ ಥರ ಇರ್ತಾರೆ ಅಂದರೆ IIT, IIM ಈ ಥರ ಇರ್ತಾರೆ. ಬಟ್ ಈಗ ನಮ್ಮ DC ಸರ್ ನೋಡ್ಬೋದು, CEO ಸರ್ ಅವ್ರನ್ನ ನೋಡ್ಬೋದು, ನನ್ನೆಲ್ಲ ನೋಡ್ಬೋದು. ನಾನೇನು IIT ಕಾಲೇಜ್ ಇಲ್ಲ, ನಾರ್ಮಲ್ ಬೆಳಗಾವಿಯಿಂದ ಬರೋದು, ಕನ್ನಡ ಮಾಧ್ಯಮದಲ್ಲಿ 10ನೇ ತನಕ ಓದಿದ್ದೀನಿ. ಸೊ 10ನೇ ತನಕ ನಮಗೆ ಇಂಗ್ಲೀಷಲ್ಲಿ ಮಾತಾಡೋದು ಬರ್ತಿರಲಿಲ್ಲ. ಸೊ ಇಂಗ್ಲೀಷ್ ಕೂಡ ನಾವು ಪ್ರಾಕ್ಟೀಸ್ ಮಾಡಿ ಇಂಟರ್ವ್ಯೂ ಟೈಮಲ್ಲಿ ಕಲ್ತಿದ್ದೀವಿ. ಸೊ ಈ ಥರ ಕೂಡ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್. ಸೊ ಇಂಜಿನಿಯರಿಂಗ್ ಮಾಡಿದ್ವಿ, ಪ್ಲೇಸ್ಮೆಂಟ್ ಕೂಡ ಆಗಿಲ್ಲ. ಸೊ UPSC ಮಾಡಬೇಕು ಅಂತ ಪ್ರಯತ್ನ ಪಟ್ಟಾಗ ಎಲ್ಲ ಜನ ಯಾವ ಥರ ಮಾತಾಡ್ತಾ ಇದ್ರು ಅಂದರೆ, ಏನಪ್ಪ ಇವ್ರಿಗೆ ಪ್ಲೇಸ್ಮೆಂಟ್ ಆಗಿಲ್ಲ, UPSC ಹೇಗೆ ಮಾಡ್ತಾನೆ, ಪ್ಲೇಸ್ಮೆಂಟ್ ಆಗಿರ್ಲಿಕ್ಕಿಲ್ಲ, ಅದಕ್ಕೆ UPSC ಮಾಡೋಕ್ಕೆ ಟ್ರೈ ಮಾಡ್ತಿರ್ಬೋದು, ಅಲ್ಲಿಯೂ ಫೇಲ್ ಆಗ್ತಾನೆ, ಈ ಥರ ಎಲ್ಲ ಅನ್ಕೊಂಡಿದ್ರು. ಬಟ್ DC ಸರ್ ಅವರು, CEO ಸರ್ ಅವರು ಅವರೆಲ್ಲ ಎಕ್ಸಾಮ್ ಕ್ಲಿಯರ್ ಮಾಡಿದಾಗ ಅವರು ಯಾವ ಥರ. ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತ ಗಜಾನನ ಬಾಲೆ, ಪ್ರವಾಸೋದ್ಯಮ ಇಲಾಖೆಯ ಪ್ರಭಾರ ಸಹಾಯಕ ನಿರ್ದೇಶಕ ರಾಜೇಂದ್ರ ಜಲ್ದಾರ್, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಚಿದಾನಂದ್, ಅಲ್ಪಸಂಖ್ಯಾತರ ಇಲಾಖೆಯ ಸಹಾಯಕ ನಿರ್ದೇಶಕ ಸಂಗಮೇಶ್, ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಅಶೋಕ್, ಗ್ರೇಡ್ 2 ತಹಶೀಲ್ದಾರ್ ಆದ ಭೀಮರಾಯ್, ಅಶೋಕ್ ಪವಾರ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ವೆಂಕಣ್ಣ, SKES ಕಾಲೇಜಿನ ಪ್ರಾಚಾರ್ಯ ಬಾಬುರಾವ್ ಸೇಗುಣಸಿ ಸೇರಿದಂತೆ ವಿದ್ಯಾರ್ಥಿಗಳು, ಉಪನ್ಯಾಸಕರು ಉಪಸ್ಥಿತರಿದ್ದರು. ಕೃಷಿಯ ಮೇಲೆ ಬಲವಾದ ಗಮನವನ್ನು ವಹಿಸಿರುವುದು ಪರಿವರ್ತಕ ಬದಲಾವಣೆಯನ್ನು ಉಂಟು ಮಾಡುವ ಗುರಿಯನ್ನು ಹೊಂದಿದೆ. ಹೆಚ್ಚಿನ ಇಳುವರಿ ಬೀಜಗಳ ರಾಷ್ಟ್ರೀಯ ಮಿಷನ್, ವಿಸ್ತರಿತ ಬೀಜ ಲಭ್ಯತೆ ಮತ್ತು ಹತ್ತಿ ಉತ್ಪಾದಕತೆಗೆ ಉತ್ತೇಜನದಂತಹ ಪ್ರಮುಖ ಉಪಕ್ರಮಗಳೊಂದಿಗೆ ಈ ಬೆಳವಣಿಗೆಯಲ್ಲಿ ಜೈವಿಕ ತಂತ್ರಜ್ಞಾನದ ನಿರ್ಣಾಯಕ ಪಾತ್ರವನ್ನು ಗುರುತಿಸಿ ಇಳುವರಿ ಮತ್ತು ರೈತರ ಆದಾಯವನ್ನು ಹೆಚ್ಚಿಸುವಲ್ಲಿ ಜೈವಿಕ ತಂತ್ರಜ್ಞಾನದ ಪಾತ್ರ ಅತಿ ಮುಖ್ಯವಾಗಿರುತ್ತದೆ ಎಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಂ ಹನುಮಂತಪ್ಪ ಹೇಳಿದರು. ಅವರಿಂದು ರಾಯಚೂರು ಕರ್ನಾಟಕ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಮತ್ತು ಬಯೋಟೆಕ್ ಕನ್ಸೋರ್ಟಿಯಂ ಇಂಡಿಯಾ ಲಿಮಿಟೆಡ್ BCIL ಮತ್ತು ಫೆಡರೇಷನ್ ಆಫ್ ಸೀಡ್ ಇಂಡಸ್ಟ್ರಿ ಆಫ್ ಇಂಡಿಯಾ FSII ಸಹಯೋಗದಲ್ಲಿ ಜೈವಿಕ ತಂತ್ರಜ್ಞಾನ ಬಳಕೆಯಿಂದ ಬೆಳೆಗಳ ಸುಧಾರಣೆ ಕುರಿತು ಹಮ್ಮಿಕೊಂಡಿದ್ದ ಕಾರ್ಯಾಗಾರವನ್ನು ಉದ್ದೇಶಿಸಿ ಮಾತನಾಡಿದರು. ರಾಯಚೂರಿನ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯವು FSII ಮತ್ತು BCIALನೊಂದಿಗೆ ಜೈವಿಕ ತಂತ್ರಜ್ಞಾನ ಕುರಿತು ಹಮ್ಮಿಕೊಂಡಿರುವ ಕಾರ್ಯಾಗಾರ ಹೆಮ್ಮೆಯ ವಿಚಾರವಾಗಿದ್ದು, ಇದು ಕೃಷಿಯಲ್ಲಿ ತಂತ್ರಜ್ಞಾನ ಅಳವಡಿಕೆಗೆ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ. ನಿಖರವಾದ ಕೃಷಿ ಮತ್ತು ಹವಾಮಾನ ಸ್ಥಿತಿಸ್ಥಾಪಕ ಬೀಜಗಳಿಗೆ ಸರ್ಕಾರದ ಆರ್ಥಿಕ ಬೆಂಬಲದೊಂದಿಗೆ ರೈತರ ಜೀವನೋಪಾಯವನ್ನು ಸುಧಾರಿಸಲು ಮತ್ತು ರಾಷ್ಟ್ರೀಯ ಆಹಾರ ಭದ್ರತೆಯನ್ನು ಬಲಪಡಿಸಲು ಈ ತಂತ್ರಜ್ಞಾನಗಳ ನಿಯೋಜನೆಯನ್ನು ಉದ್ಯಮವು ಸಹಯೋಗಿಸಲು ಮತ್ತು ವೇಗಗೊಳಿಸಲು ಇದೀಗ ಸಮಯವಾಗಿದೆ ಎಂದರು. ಬಯೋಟೆಕ್ ಕನ್ಸೋರ್ಟಿಯಂ ಇಂಡಿಯಾ ಲಿಮಿಟೆಡ್ ಮುಖ್ಯ ಜನರಲ್ ಮ್ಯಾನೇಜರ್ ಡಾಕ್ಟರ್ ವಿಭಾ ಅಹುಜಾ ಮಾತನಾಡಿ, ಇತ್ತೀಚಿನ ಬಜೆಟ್ನ ತಂತ್ರಜ್ಞಾನ ಸ್ನೇಹಿ ಸುಧಾರಣೆಗಳಿಗೆ ಸರ್ಕಾರದ ತಳ್ಳುವಿಕೆಯು ಕೃಷಿ ಆಧುನೀಕರಣದ ಕಡೆಗೆ ನಿರ್ಣಾಯಕ ಹೆಜ್ಜೆಯಾಗಿದೆ. BT ಹತ್ತಿಯು ಈಗಾಗಲೇ ಭಾರತದಲ್ಲಿ ಕೃಷಿ ಜೈವಿಕ ತಂತ್ರಜ್ಞಾನದ ಪರಿವರ್ತಕ ಸಾಮರ್ಥ್ಯವನ್ನು ಪ್ರದರ್ಶಿಸಿದೆ. ವ್ಯಾಪಕ ಶ್ರೇಣಿಯ ಬೆಳೆಗಳಲ್ಲಿ ಈ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಅರಿತುಕೊಳ್ಳಲು ನಾವು ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಬೆಂಬಲ ನಿಯಂತ್ರಕ ವಾತಾವರಣವನ್ನು ಹೊಂದಿರುವುದು ಅತ್ಯಗತ್ಯ ಎಂದು ಹೇಳಿದರು. ಡಾಕ್ಟರ್ ಅಹುಜಾ DCM ಶ್ರೀರಾಮ್ ಲಿಮಿಟೆಡ್ನ ಬಯೋಸೀಡ್ಸ್ ವಿಭಾಗದ ಕಾರ್ಯನಿರ್ವಾಹಕ ನಿರ್ದೇಶಕ AAI ಮುಖ್ಯಸ್ಥ ಡಾಕ್ಟರ್ ಪರೇಶ್ ವರ್ಮಾ ಸೇರಿದಂತೆ ಕೃಷಿ ವಿವಿಯ ವಿಜ್ಞಾನಿಗಳು, ಅಧಿಕಾರಿಗಳು, ಸಿಬ್ಬಂದಿ ಇದ್ದರು. ರಾಷ್ಟ್ರಕ್ಕಾಗಿ ತನ್ನ ಇಡೀ ಜೀವನವನ್ನು ಸಮರ್ಪಿಸಿದ ಶ್ರೇಷ್ಠ ನಾಯಕ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಅವರ ಜೀವನ ಸಂದೇಶಗಳನ್ನು ಪ್ರತಿಯೊಬ್ಬ ಯುವಕರು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯ N. ಶಂಕರಪ್ಪ ಹೇಳಿದರು. ಅವರಿಂದು ನಗರದ ಬಿಜೆಪಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಅವರ ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಗೌರವ ಅರ್ಪಿಸಿ ನಂತರ ಮಾತನಾಡಿದರು. ರಾಷ್ಟ್ರ ಕಾರ್ಯ ಎಂಬುವುದು ವ್ಯಕ್ತಿಗಳ ಸ್ವಾರ್ಥಕ್ಕಿಂತಲೂ ದೊಡ್ಡದು. ಮನುಷ್ಯ ತನಗಾಗಿ ಬಾಳದೆ ರಾಷ್ಟ್ರಕ್ಕಾಗಿ ಬಾಳಬೇಕು ಎಂದು ಭಾರತೀಯರ ಕರ್ತವ್ಯವನ್ನು ಜಾಗೃತಗೊಳಿಸಿದ ಆದರ್ಶಕ ಚಿಂತಕ ಪಂಡಿತ್ ದೀನದಯಾಳ್ ಉಪಾಧ್ಯಾಯರ ಪುಣ್ಯ ಸ್ಮರಣೆಯ ಅಂಗವಾಗಿ ಸಮರ್ಪಣಾ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಎಂದು ಹೇಳಿದರು.
ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ರಾಜಗುರು, ರಾಜ್ಕುಮಾರ್, ಗೋವಿಂದ್, ವಿಜಯ್ ಕುಮಾರ್ ಸಜ್ಜನ್, ನರಸಪ್ಪ ಎಕ್ರಾಸ್ಪುರ್, ಇ ಶಶಿರಾಜ್, ಶಂಕರಪ್ಪ, ಯಲ್ಲಪ್ಪ, ಮಲ್ಲಿಕಾರ್ಜುನ್ ಹಳ್ಳೂರ್, ನಾಗರಾಜ್ ಬಾಲ್ಕಿ, ಶಿವಕುಮಾರ್ ಮಾಲಿ ಪಾಟೀಲ್, ತಿಮ್ಮಾಪುರ್ ಪಿರಂಗಿ, ಮೌನೇಶ್ ಸೇರಿದಂತೆ ಪಕ್ಷದ ಪದಾಧಿಕಾರಿಗಳು, ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಶವ ಸಾಗಿಸುತ್ತಿದ್ದ ವೇಳೆ ಖಾಸಗಿ ಆಂಬ್ಯುಲೆನ್ಸ್ ವಾಹನಕ್ಕೆ ಏಕಾಏಕಿ ಬೆಂಕಿ ತಗುಲಿ ಸುಟ್ಟು ಹೋದ ಘಟನೆ ಸೋಮವಾರ ನಗರದ ಆಶಾಪುರ ರಸ್ತೆಯಲ್ಲಿ ಜರುಗಿದ್ದು, ಶವದೊಂದಿಗೆ ತೆರಳುತ್ತಿದ್ದ 4 ಜನರು ಅಪಾಯದಿಂದ ಪಾರಾಗಿದ್ದಾರೆ. ಮೃತಪಟ್ಟ ವ್ಯಕ್ತಿಯನ್ನು ಖಾಸಗಿ ಆಂಬ್ಯುಲೆನ್ಸ್ ಮೂಲಕ ಆಶಾಪುರ ಗ್ರಾಮಕ್ಕೆ ತೆರಳುತ್ತಿದ್ದಾಗ ಘಟನೆ ಜರುಗಿದೆ. ವಾಹನದಲ್ಲಿ ದಟ್ಟ ಹೊಗೆ ಕಾಣಿಸಿಕೊಂಡಿದ್ದನ್ನು ಅರಿತು ಆಂಬ್ಯುಲೆನ್ಸ್ ಚಾಲಕ ವಾಹನ ನಿಲ್ಲಿಸಿ ಜನರನ್ನು ಹೊರಗೆ ಬರುವಂತೆ ತಿಳಿಸಿದ್ದಾರೆ. ಹೊರ ಬರುತ್ತಲೇ ಬೆಂಕಿ ಹತ್ತಿ ವಾಹನ ಸಂಪೂರ್ಣ ಸುಟ್ಟು ಕರಲಾಗಿದೆ. ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಪಶ್ಚಿಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿದ್ದ ಕುಂಭಮೇಳಕ್ಕೆ ತೆರಳಿದ್ದ ನಗರದ ಗಾಜ್ಗಾರ್ ಪೇಟೆ ನಿವಾಸಿಗಳ ವಾಹನ ಅಪಘಾತಕ್ಕೀಡಾಗಿ ಗಂಭೀರ ಗಾಯಗಳಾದ ಘಟನೆ ನಾಗ್ಪುರ್ ಬಳಿ ಜರುಗಿದೆ. ಟೆಂಪೋ ಟ್ರಾವೆಲ್ ಮತ್ತು ಲಾರಿ ಮಧ್ಯೆ ಡಿಕ್ಕಿ ಸಂಭವಿಸಿ ವಾಹನದಲ್ಲಿದ್ದ 4 ಜನರು ಗಾಯಗೊಂಡಿದ್ದಾರೆ ಎಂದು ಹೇಳಲಾಗಿದೆ. ಕುಂಭಮೇಳ ಮುಗಿಸಿಕೊಂಡು ಮರಳಿ ಬರುತ್ತಿದ್ದಾಗ ವಾಹನ ಚಾಲಕನ ನಿಯಂತ್ರಣ ಘಟನೆ ಜರುಗಿದೆ. ವಾಹನದಲ್ಲಿ ಗೋನಾರ ಮಧು ಮತ್ತು ಬೇಲ್ಪುರಿ ವಿಠಲ್ ಎಂಬುವವರಿಗೆ ಗಾಯಗಳಾಗಿವೆ. ಸೇರಿ 10 ಜನರಿದ್ದರು ಎಂದು ಹೇಳಲಾಗಿದೆ. ಸೋಮವಾರ ಬೆಳಗಿನ ಜಾವ ಘಟನೆ ನಡೆದಿದ್ದು, ಗಾಯಗಳನ್ನು ಸಮೀಪ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಒದಗಿಸಲಾಗಿದೆ. ಎಲ್ಲರೂ ಅಪಾಯದಿಂದ ಪಾರಾಗಿ ಚೇತರಿಸಿಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ. ಚಾಕ್ಲೇಟ್ ಕೊಡಿಸುವುದಾಗಿ ಆಮಿಷ ಒಡ್ಡಿ 11 ವರ್ಷದ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದ ಆರೋಪ ಎದುರಿಸುತ್ತಿರುವ ವ್ಯಕ್ತಿಯೊಬ್ಬನನ್ನು ಹಟ್ಟಿ ಪೊಲೀಸರು ಬಂಧಿಸಿದ್ದಾರೆ. 43 ವರ್ಷದ ಚಂದ್ರಶೇಖರ್ ಬಂಧಿತ ವ್ಯಕ್ತಿಯು ಬಾಲಕಿಯನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಅತ್ಯಾಚಾರವೆಸಗಿರುವುದಾಗಿ ಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಿದೆ. 43 ವರ್ಷದ ಚಂದ್ರಶೇಖರ್ ಬಂಧಿತ ವ್ಯಕ್ತಿಯು ಬಾಲಕಿಯನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಅತ್ಯಾಚಾರವೆಸಗಿರುವುದಾಗಿ ಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಿದೆ. ಶಾಲೆಗೆ ಹೋಗಿದ್ದ ಬಾಲಕಿಯನ್ನು ಊಟದ ಬಿಡುವಿನ ವೇಳೆ ಚಾಕೊಲೇಟ್ ಕೊಡಿಸುವುದಾಗಿ ಚಂದ್ರಶೇಖರ್ ಆಮಿಷ ಒಡ್ಡಿ ತನ್ನ ಮನೆಗೆ ಕರೆದುಕೊಂಡು ಹೋಗಿದ್ದ. ಇದನ್ನು ಕಂಡ ಸ್ಥಳೀಯರು ಅನುಮಾನಗೊಂಡು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಆಗ ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು ವ್ಯಕ್ತಿಯಿಂದ ಬಾಲಕಿಯನ್ನು ರಕ್ಷಣೆ ಮಾಡಿದ್ದಾರೆ. ಅಲ್ಲದೆ ಆರೋಪಿಯನ್ನು ಬಂಧಿಸಿ ತನಿಖೆ ನಡೆಸುತ್ತಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪೋಕ್ಸೋ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಂಸತ್ನಲ್ಲಿ ಕನ್ನಡದಲ್ಲಿ ಮಾತು ಪ್ರಾರಂಭಿಸಿದ ಸಂಸತ್ ಕುಮಾರ್ ನಾಯಕ್. ಕುವೆಂಪು ರೈತ ಗೀತೆ ಹೇಳಿ ರೈತರ ಆದಾಯ ದ್ವಿಗುಣ ಘೋಷಣೆ ಸುಳ್ಳಾಗಿದೆ ಎಂದು ಟೀಕೆ. ಜಿಲ್ಲಾಡಳಿತದಿಂದ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ಕುರಿತು ತರಬೇತಿ ಕಾರ್ಯಾಗಾರ. ಆತ್ಮವಿಶ್ವಾಸ, ಕಠಿಣ ಪರಿಶ್ರಮದಿಂದ ಯಶಸ್ಸು ಸಾಧ್ಯ. ಡಿಸಿ ನಿತೀಶ್. ಜೈವಿಕ ತಂತ್ರಜ್ಞಾನ ಕುರಿತು ವಿಚಾರ ಸಂಕಿರಣ. ಕೃಷಿಯಲ್ಲಿ ಜೈವಿಕ ತಂತ್ರಜ್ಞಾನ ಬಳಕೆ ರೈತರಿಗೆ ಸಹಕಾರಿ. ಡಾಕ್ಟರ್ ಹನುಮಂತಪ್ಪ. ಬಿಜೆಪಿ ಕಚೇರಿಯಲ್ಲಿ ದೀನ್ ದಯಾಳ ಉಪಾಧ್ಯಾಯ ಪುಣ್ಯತಿಥಿ. ದೇಶಕ್ಕೆ ಜೀವನ ಸಮರ್ಪಿಸಿದ ಮಹಾನ್ ನಾಯಕ್ ದೀನ್ ದಯಾಳ ಉಪಾಧ್ಯಾಯ. ಎನ್ ಶಂಕರಪ್ಪ. ಆಶಾಪುರ ರಸ್ತೆಯಲ್ಲಿ ಶವ ಸಾಗಿಸುತ್ತಿದ್ದ ಆಂಬ್ಯುಲೆನ್ಸ್ ವಾಹನದಲ್ಲಿ ಬೆಂಕಿ. ಅಪಾಯದಿಂದ 4 ಜನ ಪಾರು. ಪ್ರಯಾಗರಾಜ್ಗೆ ತೆರಳಿದ್ದಾಗ ರಸ್ತೆ ಅಪಘಾತ. ನಗರ 2 ಗಾಯ.
ಇಲ್ಲಿ ಶಾಲಾ ಬಾಲಕಿಗೆ ಲೈಂಗಿಕ ದೌರ್ಜನ್ಯ, ಆರೋಪಿ ಬಂಧನ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.